ಹೆಲೋ ಟ್ರೇಡರ್, ವೆಲ್ಕಮ್ ಬ್ಯಾಕ್ ಟು ಪ್ರಾಫಿಟ್ ಪ್ರೋ. ಇವತ್ತು ಈ ವಿಡಿಯೋದಲ್ಲಿ ನೀವೊಂದು ಕಂಪ್ಲೀಟ್ ಬಿಗಿನರ್ ಆಗಿದ್ದು ಟ್ರೇಡಿಂಗ್ನ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು ಅನ್ಕೋತಿದ್ರೆ, ಅದೇ ರೀತಿಯಲ್ಲಿ ಆಲ್ರೆಡಿ ಟ್ರೇಡ್ ಮಾಡಿ ಲಾಸ್ ಆಗಿ ಕ್ಯಾಪಿಟಲ್ ಇಲ್ದಿರ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ಕೊಂತಿರೋರಿಗೆ ಜಸ್ಟ್ 3000ಇಂದ ಅವ್ರನ್ನ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಿಮಗೆ ಟ್ರೇಡಿಂಗ್ನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದಾದರೆ ನೀವು ಮೊದಲನೇ ತಿಳ್ಕೊಬೇಕಾಗಿರೋದು ಎಷ್ಟು ಟೈಪ್ಸ್ ಆಫ್ ಮಾರ್ಕೆಟ್ ಇದ್ದಾವೆ, ಅದೇ ರೀತಿಯಲ್ಲಿ ಯಾವ್ಯಾವ ಮಾರ್ಕೆಟ್ಸಲ್ಲಿ ಟ್ರೇಡಿಂಗ್ನ ಮಾಡ್ಬೋದು, ಇನ್ನು ಅದರಲ್ಲಿ ಬೆಸ್ಟ್ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಹೇಗೆಂದರೆ ಈ ಟ್ರೇಡಿಂಗ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಇದನ್ನು ನೀವು ಯಾವ ಮಾರ್ಕೆಟಲ್ಲಿ ಬೇಕಾದರೂ ಎಕ್ಸಿಕ್ಯೂಟ್ ಮಾಡ್ಬೋದು. ಆದ್ದರಿಂದ ಯಾವ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಆಗೋಗುತ್ತೆ. ಇನ್ನು ನಮಗೆ ಟ್ರೇಡಿಂಗ್ ಮಾಡೋದಕ್ಕೆ ಮೇಜರ್ ಆಗಿ 3 ಟೈಪ್ಸ್ ಆಫ್ ಮಾರ್ಕೆಟ್ ಅನ್ನೋ ಇವೆ. ಅದರಲ್ಲಿ ಮೊದಲನೇದು ನೋಡೋದಾದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಸೆಕೆಂಡ್ ಒಂದು ಕ್ರಿಪ್ಟೋ ಮಾರ್ಕೆಟ್, ಥರ್ಡ್ ಒಂದು ಬಂದು ಫಾರೆಕ್ಸ್ ಮಾರ್ಕೆಟ್ ಆಗಿದೆ. ಈ 3 ಮಾರ್ಕೆಟ್ಸ್ ಕೂಡ ಮೇಜರ್ ಮಾರ್ಕೆಟ್ಸ್ ಆಗಿರುತ್ತೆ ಟ್ರೇಡ್ ಮಾಡೋದಕ್ಕೆ. ಇನ್ನು ಈ 3 ಮಾರ್ಕೆಟ್ಸಲ್ಲಿ ಬೆಸ್ಟ್ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದಾದರೆ, ಈಗ ನೀವು ಅಂದ್ಕೊಳ್ಳಿ ಒಂದು ರೆಸ್ಟೋರೆಂಟ್ನ ಓಪನ್ ಮಾಡಬೇಕಂತ ಅನ್ಕೊತಾ ಇದ್ದೀರ. ನಿಮ್ಮ ಹತ್ರ ಈಗ 2 ಆಪ್ಷನ್ಸ್ ಇದೆ. ಆಪ್ಷನ್ ಎ ಒಂದು ಚಿಕ್ಕ ಹಳ್ಳಿಯಲ್ಲಿ ರೆಸ್ಟೋರೆಂಟ್ನ ಓಪನ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಇನ್ನು ಆಪ್ಷನ್ ಬಿ ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ಓಪನ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು. ಈಗ ನೀವೇ ಹೇಳಿ, ನೀವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀರಾ? ಡೆಫಿನೆಟಾಗಿ ಎಲ್ಲರೂ ಆಪ್ಷನ್ ಬಿನೇ ಸೆಲೆಕ್ಟ್ ಮಾಡ್ಕೊತಾರೆ. ಏಕೆಂದರೆ ಸಿಟಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬಿಸ್ನೆಸ್ ಸಕ್ಸಸ್ ಆಗೋ ರೇಟ್ ಅನ್ನೋದು ಹೈ ಇರುತ್ತೆ. ಇನ್ನು ಹಳ್ಳಿಯಲ್ಲಿ ನೋಡೋದಾದರೆ ಜನಸಂಖ್ಯೆ ಕಮ್ಮಿ ಇದ್ದು ಬಿಸ್ನೆಸ್ ಸಕ್ಸಸ್ ಆಗೋ ರೇಟ್ ಅನ್ನೋದು ಕಮ್ಮಿ ಇರುತ್ತೆ. ಒಂದು ವೇಳೆ ಸಕ್ಸಸ್ ಆದರೂ ಸಹ ನಿಮ್ಮ ಗ್ರೋತ್ ಅನ್ನೋದು ಲಿಮಿಟ್ ಆಗಿರುತ್ತೆ. ಯಾಕೆಂದರೆ ಒಂದು ಹಳ್ಳಿಯಲ್ಲಿ 1000 ಜನ ಇದ್ದಾರೆ ಅಂದರೆ ಆ 1000 ಜನ ಬಂದು ನಿಮ್ಮ ಹತ್ರ ಬಿಸ್ನೆಸ್ ಮಾಡಿದ್ರೂ ಸಹ ನಿಮ್ಮ ಗ್ರೋತ್ ಅನ್ನೋದು ಒಂದು ಲಿಮಿಟ್ವರೆಗೆ ಮಾತ್ರ ಇರುತ್ತೆ. ಅದೇ ರೀತಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ನೋಡೋದಾದರೆ ಗ್ರೋತ್ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಅನ್ಲಿಮಿಟೆಡ್ ಬ್ರಾಂಚಸ್ನ ಓಪನ್ ಮಾಡ್ಬೋದು. ಅದೇ ರೀತಿಯಲ್ಲಿ ಗ್ರೋತನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಸೇಮ್ ಇದೇ ರೀತಿಯಲ್ಲಿ ಇಂಡಿಯನ್ ಮಾರ್ಕೆಟ್ ಅನ್ನೋದು ಹಳ್ಳಿಯಲ್ಲಿ ಓಪನ್ ಮಾಡಿರೋ ರೆಸ್ಟೋರೆಂಟ್ ಆದರೆ, ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಬೆಂಗಳೂರು ಸಿಟಿಯಲ್ಲಿ ಓಪನ್ ಮಾಡಿರೋ ರೆಸ್ಟೋರೆಂಟ್ ಆಗುತ್ತೆ. ಈ ಕ್ರಿಪ್ಟೋ ಮತ್ತು ಈ ಫಾರೆಕ್ಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇಂಡಿಯನ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ನಡೆಯೋ ಗ್ಯಾಮ್ಲಿಂಗ್ಸ್ ಆಗ್ಬೋದು, ಮ್ಯಾನಿಪುಲೇಟ್ ಅನ್ನೋದು ಕಮ್ಮಿ ಆಗುತ್ತೆ ಈ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ಸಲ್ಲಿ. ಇನ್ನು ಅಷ್ಟೇ ಅಲ್ಲದೆ ಈ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು 24 ಗಂಟೆ ಸಹ ಓಪನ್ನಲ್ಲೇ ಇರ್ತವೆ. ಇದರಿಂದ ನಿಮಗೆ ಯಾವ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೋ ನೀವು ಅದೇ ಟೈಮಲ್ಲಿ ಟ್ರೇಡಿಂಗ್ನ ಮಾಡ್ಕೊಬೋದು. ಇನ್ನು ಇಂಡಿಯನ್ ಮಾರ್ಕೆಟ್ ನೋಡೋದಾದರೆ ಬೆಳಗ್ಗೆ 9:15ರಿಂದ ಸಂಜೆ 3:30ರವರೆಗೆ ಮಾತ್ರ ಓಪನ್ನಲ್ಲಿರುತ್ತೆ. ಇದರಿಂದ ಜಾಬ್ ಮಾಡೋರು ಅದೇ ರೀತಿ ಸ್ಟೂಡೆಂಟ್ ಆಗಿದ್ದರೆ ಇದರಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ನಾನು ಹೇಳೋದೇನು ಅಂದರೆ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ಸ್ ಅನ್ನೋದು ತುಂಬ ಬೆಟರ್ ಆಗಿರುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ ಇಂಡಿಯನ್ ಮಾರ್ಕೆಟ್ನ ಜೊತೆ ಕಂಪೇರ್ ಮಾಡಿದ್ರೆ. ಇನ್ನು ನಮಗೆ ಇಂಡಿಯನ್ ಮಾರ್ಕೆಟೇ ತುಂಬ ಕನ್ವೀನಿಯೆಂಟ್ ಆಗಿದೆ, ನಾವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ ಅನ್ನೋದಾದರೆ ಯಾವುದೇ ತೊಂದರೆ ಇಲ್ಲ, ನೀವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ಅದರಲ್ಲೂ ಸಹ ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೇನೆ. ಈಗ ನಿಮಗೆ ಅರ್ಥ ಆಯಿತು ನೀವು ಯಾವ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತೇಳಿ. ಈಗ ನೀವು ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ಬ್ರೋಕರ್ ಅಕೌಂಟ್ಸ್. ಈ ಬ್ರೋಕರ್ ಅಕೌಂಟ್ಸ್ ಅಂದರೆ ಏನೂ ಇಲ್ಲ, ಈ ಒಂದು ಕಂಪ್ನಿ ಆಗಿರುತ್ತೆ. ಈಗ ನೀವು ಅಂದ್ಕೊಳ್ಳಿ, ನೀವೊಂದು ಶೇರ್ನ ಬೈ ಮಾಡಬೇಕಂತ ಅನ್ಕೊತಾ ಇದ್ದೀರಾ. ಬಟ್ ಅದೇ ರೀತಿಯಲ್ಲಿ ನೀವು ಬೈ ಮಾಡಬೇಕು ಅನ್ನೋದಾದರೆ ನಿಮಗೆ ಸೆಲ್ ಮಾಡೋರು ಕೂಡ ಇರಬೇಕಾಗುತ್ತೆ. ಹೀಗೆ ಈ ಬೈ ಮಾಡೋರನ್ನು ಈ ಸೆಲ್ ಮಾಡೋರನ್ನು ಮಧ್ಯೆಯಲ್ಲಿದ್ದು ಕನೆಕ್ಟ್ ಮಾಡಿ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡಿಸ್ತಾರೆ. ಹೀಗೆ ಮಾಡೋದ್ರಿಂದ ಅವರು ಚಾರ್ಜಸನ್ನು ತಗೋತಾರೆ. ಇನ್ನು ಅದೇ ರೀತಿಯಲ್ಲಿ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಏನಿದೆ ಅದನ್ನು ಇವರ ಅಕೌಂಟಲ್ಲಿ ನೀವು ಡೆಪಾಸಿಟ್ ಮಾಡಿ ಟ್ರೇಡಿಂಗ್ನ ಮಾಡಬೇಕಾಗುತ್ತೆ. ಇನ್ನು ನೀವು ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದಾದರೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಮಲ್ಟಿಪಲ್ ಬ್ರೋಕರ್ ಅಕೌಂಟ್ಸ್ ಅನ್ನೋದು ಇದೆ. ಅದರಲ್ಲಿ ಬೆಸ್ಟ್ ಬ್ರೋಕರ್ಸ್ ಅನ್ನೋದಾದರೆ ಝೀರೋದ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಅಪ್ಸ್ಟಾಕ್ಸ್. ಇವುಗಳ ಅಕೌಂಟ್ ಓಪನ್ ಮಾಡೋ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ನ ನೀವು ಓಪನ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಇನ್ನು ನೀವು ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡಿಂಗ್ನ ಮಾಡಬೇಕು ಅನ್ನೋದಾದರೆ ನಿಮಗಿರೋ ಬೆಸ್ಟ್ ಬ್ರೋಕರ್ ಆಪ್ಷನ್ಸ್ ಮೊದಲನೇದು CoinDCX, ಅದೇ ರೀತಿಯಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ. ಇವು ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ. ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಇಂಡಿಯಾದಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ಗೆ 30% ಫ್ಲ್ಯಾಟ್ ಟ್ಯಾಕ್ಸ್ ಇದೆ. ಅದೇ ರೀತಿಯಲ್ಲಿ 1% TDS ಅನ್ನೋದು ಕಟ್ಟಾಗುತ್ತೆ. ಅಂದರೆ ಟೋಟಲ್ ಆಗಿ 31% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇಂಡಿಯಾದಲ್ಲಿ ಕ್ರಿಪ್ಟೋನ ಟ್ರೇಡ್ ಮಾಡಬೇಕು ಅನ್ನೋದಾದರೆ. ಇನ್ನು ಫಾರೆಕ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ಅನ್ಕೊತಿದ್ರೆ ಇಂಡಿಯಾದಲ್ಲಿ ಪ್ರೆಸೆಂಟ್ ಲೈವ್ ಅಕೌಂಟ್ ಓಪನ್ ಮಾಡಿ ಟ್ರೇಡಿಂಗ್ ಮಾಡೋದು ಇಲ್ಲೀಗಲ್ ಆಗಿದೆ. ಇನ್ನು ಇಂಡಿಯಾದಲ್ಲಿದ್ದು ಲೀಗಲ್ ಆಗಿ ಫಾರೆಕ್ಸಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದಾದರೆ ನಮಗಿರೋದು ಒಂದೇ ಆಪ್ಷನ್, ಅದು ಫಂಡೆಡ್ ಅಕೌಂಟ್ಸ್.
ಈ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಲೀಗಲ್ ಟ್ರೇಡ್ ಮಾಡೋದೇ ಅಲ್ದಿರ ಜಸ್ಟ್ 3,500ಕ್ಕೆ $5,000 ಅಕೌಂಟ್ ಆಕ್ಸೆಸ್ ತಗೊಂಡು ನಾವು ಪ್ರಾಫಿಟ್ಸ್ ಮಾಡಿ ವಿತ್ಡ್ರಾ ಮಾಡ್ಕೊಬೋದು, ಯಾವುದೇ ರೀತಿಯ ತೊಂದರೆ ಇಲ್ದಿರ ಹಾಗೆ. ಇನ್ನು ಈ ಫಂಡೆಡ್ ಅಕೌಂಟ್ ಅಂದ್ರೆ ಏನು, ಇದನ್ನು ತಗೊಳೋದು ಹೇಗೆ, ಇದರಲ್ಲಿರೋ ಅಡ್ವಾಂಟೇಜಸ್ಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಚೆಕ್ ಮಾಡಿ. ಇದರಲ್ಲಿ ಇದರಲ್ಲಿರೋ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿಯಲ್ಲಿ ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ನೀವೊಂದು ವೇಳೆ ಫಾರೆಕ್ಸಲ್ಲಿ ಅದೇ ರೀತಿ ಕ್ಯಾಪಿಟಲ್ ಇಲ್ದಿರ ಟ್ರೇಡ್ ಮಾಡಬೇಕು ಅಂದ್ಕೊಳೋದಾದರೆ ಯಾವುದೇ ಕಾರಣಕ್ಕೂ ಸಹ ಈ ವಿಡಿಯೋನ ಮಿಸ್ ಆಗಬೇಡಿ. ಈ ಫಂಡೆಡ್ ಅಕೌಂಟ್ಸ್ ಅನ್ನೋದು ಪ್ರೆಸೆಂಟ್ ಒಂದು ಬೆಸ್ಟ್ ಆಪರ್ಚುನಿಟಿ ಆಗಿದೆ ಮಿಡ್ಲ್ ಕ್ಲಾಸ್ ಟ್ರೇಡರ್ಸ್ಗೆ ಟ್ರೇಡ್ ಮಾಡೋದಕ್ಕೆ. ಇನ್ನು ನೀವು ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಬ್ರೋಕರ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿಯಲ್ಲಿ ಫಂಡೆಡ್ ಅಕೌಂಟ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋದು ಲರ್ನಿಂಗ್ ಫೇಸ್. ಈ ಲರ್ನಿಂಗ್ ಫೇಸಲ್ಲಿ ನೀವು ಎಂಟೈರ್ ಟ್ರೇಡಿಂಗ್ಗೆ ಸಂಬಂಧಪಟ್ಟ ಎಲ್ಲ ಕಾನ್ಸೆಪ್ಟ್ಗಳನ್ನ ತಿಳ್ಕೊಬೇಕಾಗುತ್ತೆ. ಅಂದರೆ ಸಪೋರ್ಟು, ರೆಸಿಸ್ಟೆನ್ಸು, ಚಾರ್ಟ್ ಪ್ಯಾಟ್ರನ್ಸು, ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ಸು, ಅದೇ ರೀತಿಯಲ್ಲಿ ಟ್ರೆಂಡ್ ಲೈನ್ಸು, ಇನ್ನು ವಾಲ್ಯೂಮ್ ಅನಾಲಿಸಿಸು, ಅದೇ ರೀತಿಯಲ್ಲಿ ಲಿಕ್ವಿಡಿಟಿ ಅಂದರೆ ಏನು, ರಿಸ್ಕ್ ಮ್ಯಾನೇಜ್ಮೆಂಟು, ಇನ್ನೆಲ್ಲದಕ್ಕೂ ಇಂಪಾರ್ಟೆಂಟು ಟ್ರೇಡಿಂಗ್ ಸೈಕಾಲಜಿಯನ್ನು ಕಲಿಬೇಕಾಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಗಳು ಸಹ ಪ್ರೆಸೆಂಟ್ ಯೂಟ್ಯೂಬಲ್ಲಿ ಫ್ರೀಯಾಗೇ ಇದೆ. ನೀವು ಜಸ್ಟ್ ಯೂಟ್ಯೂಬಲ್ಲಿ ಹೋಗಿ ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕೋ ಅದನ್ನು ಸರ್ಚ್ ಮಾಡಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಸಹ ಫ್ರೀಯಾಗಿ ಯೂಟ್ಯೂಬಲ್ಲೇ ಕಲ್ತ್ಕೋಬಹುದು. ಇನ್ನು ನೀವು ಇಂಪಾರ್ಟೆಂಟ್ ಆಗಿ ಸಪೋರ್ಟು, ರೆಸಿಸ್ಟೆಂಟ್ನ ಡ್ರಾ ಮಾಡೋದು, ಅದೇ ರೀತಿಯಲ್ಲಿ ಟ್ರೆಂಡ್ಸ್ನ ಐಡೆಂಟಿಫೈ ಮಾಡೋದು, ಇನ್ನು ಲಿಕ್ವಿಡಿಟಿ ಮತ್ತು ವಾಲ್ಯೂಮ್ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊಳೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಟ್ರೇಡಿಂಗ್ ಸೈಕಾಲಜಿನ ಕಲ್ತ್ಕೊಬೇಕಾಗುತ್ತೆ. ಇನ್ನಿಷ್ಟು ಕಾನ್ಸೆಪ್ಟ್ಗಳನ್ನು ಕಲಿತು ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನೀವೊಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ಒಂದು ಪ್ರಾಫಿಟಬಲ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅಪ್ಕಮಿಂಗ್ ಟೈಮಲ್ಲಿ ಒಂದು ವಿಡಿಯೋನ ಮಾಡ್ತೀನಿ. ಇನ್ನು ಅದೇ ರೀತಿಯಲ್ಲಿ ಈ ಸ್ಟ್ರಾಟಜಿಯಲ್ಲಿ 4 ವಿಷಯಗಳನ್ನು ನೀವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಬಂದು ಟೈಮ್ ವಿಂಡೋ. ಅಂದರೆ ಈಗ ಅನ್ಕೊಳ್ಳಿ, ನೀವು ಕ್ರಿಪ್ಟೋ ಅಥವಾ ಫಾರೆಕ್ಸಲ್ಲಿ ಟ್ರೇಡ್ ಮಾಡೋದಾದರೆ ಮಾರ್ಕೆಟ್ ಅನ್ನೋದು 24 ಗಂಟೆನೂ ಓಪನ್ ಇರುತ್ತೆ. ಇದರಿಂದ ನೀವು 24 ಗಂಟೆನೂ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ವಿಂಡೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈವ್ನಿಂಗ್ ಟೈಮಲ್ಲಿ ಆಗ್ಬೋದು, ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಆಗೋದು, ನಿಮ್ಗೆ ಯಾವ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೋ ಆ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ಟೈಮಲ್ಲಿ ನೀವು ಟ್ರೇಡ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಇನ್ನು ಎರಡನೇದು ಬಂದು ಇನ್ಸ್ಟ್ರೂಮೆಂಟ್ನ ಸೆಲೆಕ್ಟ್ ಮಾಡ್ಕೊಳೋದಾಗಿರುತ್ತೆ. ಅಂದರೆ ಈಗ ನೀವು ಫಾರೆಕ್ಸಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದಾದರೆ ನೀವು ಯಾವ ಪೇರಲ್ಲಿ ಟ್ರೇಡ್ ಮಾಡ್ತೀರಾ, USD JPY ಮಾಡ್ತೀರಾ, INR USDL ಮಾಡ್ತೀರಾ ಅನ್ನೋದನ್ನ ಇನ್ಸ್ಟ್ರೂಮೆಂಟ್ನ ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಕ್ರಿಪ್ಟೋದಲ್ಲಿ ಮಾಡೋದಾದರೆ ನೀವು ಬಿಟ್ಕಾಯಿನಲ್ಲಿ ಟ್ರೇಡ್ ಮಾಡ್ತೀರಾ, ಇಲ್ಲ ಎಥೆರಿಯಮಲ್ಲಿ ಟ್ರೇಡ್ ಮಾಡ್ತೀರಾ ಅನ್ನೋದನ್ನ ಕ್ಲಾರಿಫೈ ಆಗಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೊಬೇಕಾಗುತ್ತೆ. ಇನ್ನು ಮೂರನೇದು ಬಂದು ಸೆಟಪ್ ಅನ್ನೋದು ಕ್ಲಾರಿಫೈ ಆಗಿರಬೇಕು. ಅಂದರೆ ನೀವು ಎಂಟ್ರಿ ತಗೊಬೇಕಂದ್ರೆ ಅದರಿಂದ ಇರೋ ಲಾಜಿಕ್ ಏನು, ಎಂಟ್ರಿ ಇಲ್ಲೇ ಏನಕ್ಕೆ ತಗೊಬೇಕು ಅನ್ನೋದ್ರ ಬಗ್ಗೆ ಸಹ ನಿಮಗೆ ತಿಳಿದಿರಬೇಕಾಗಿರುತ್ತೆ. ನೀವು ಕ್ಲಾರಿಫೈ ಮಾಡಾದ್ಮೇಲೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಬಂದು ನಿಮ್ಮ ಸೆಲೆಕ್ಟೆಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಅದೇ ರೀತಿಯಲ್ಲಿ ನಿಮ್ಮ ಸ್ಟ್ರಾಟಜಿ ಏನಿದೆ ಇದನ್ನ 6 months ಇಂದ 1 year ಬ್ಯಾಕ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಇನ್ನು 4ನೇದು ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್. ನೀವು ಟ್ರೇಡ್ ತಗೊಬೇಕಂದ್ರೆ ಪರ್ ಟ್ರೇಡ್ಗೆ ನಾನು ಇಷ್ಟು ಮಾತ್ರ ಲಾಸ್ ಆಗ್ಬೋದು, ಅದೇ ರೀತಿ ಟಾರ್ಗೆಟ್ ಅನ್ನೋದು ಲಾಸ್ ಇಷ್ಟು ತಗೊಂಡ್ರೆ ಟಾರ್ಗೆಟ್ನ ಎಷ್ಟು ತಗೊಬೇಕು ಅನ್ನೋದ್ರ ಬಗ್ಗೆ ಸಹ ನಿಮಗೆ ಕ್ಲಾರಿಫೈ ಅನ್ನೋದು ಇರಬೇಕಾಗುತ್ತೆ. ಈ ಬ್ಯಾಕ್ ಟೆಸ್ಟ್ ಮಾಡೋ ಟೈಮಲ್ಲಿ ನಿಮ್ಮ ಸ್ಟ್ರಾಟಜಿ ಅನ್ನೋದು ಯಾವ ವಾರದಲ್ಲಿ ಎಷ್ಟು ಪ್ರಾಫಿಟ್ ಕೊಟ್ಟಿದೆ, ಅದೇ ರೀತಿಯಲ್ಲಿ ಯಾವ ವಾರದಲ್ಲಿ ಎಷ್ಟು ಲಾಸ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಎಂಟೈರ್ ಡೇಟಾನ ನೀವು ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಇದರಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ಯಾವನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು, ಅದೇ ರೀತಿಯಲ್ಲಿ ಏನನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಅದೇ ರೀತಿಯಲ್ಲಿ ನಿಮ್ಮ ಸ್ಟ್ರಾಟಜಿ ಏನಿದೆ ಇದನ್ನ ಮಿನಿಮಮ್ 3 months ಇಂದ 6 months ವರೆಗೂ ಲೈವ್ ಟೆಸ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಮ ಸ್ಟ್ರಾಟಜಿಯಲ್ಲಿ ನೀವು ಡೆಮೋ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡಿ ಡೇಟಾನ ಎಂಟ್ರಿ ಮಾಡ್ಕೊಬೇಕು. ಇಲ್ಲ ಬುಕ್ ಅಲ್ಲಿ ಸಹ ಬರ್ಕೊಂಡು ಸರಾಗುತ್ತೆ. ಆದ್ರೆ ನೀವು ಮಿನಿಮಮ್ 3 months ಇಂದ 6 months ವರೆಗೂ ಈ ಸ್ಟ್ರಾಟಜಿ ಏನಿದೆ ಇದನ್ನ ಲೈವ್ ಟೆಸ್ಟ್ ಮಾಡಿ ಆಮೇಲೆ ಮಾತ್ರನೇ ಪ್ರಾಫಿಟಬಲ್ ಇದ್ರೆ ಮಾತ್ರನೇ ನೀವು ನಿಮ್ಮ ದುಡ್ಡನ್ನ ಹಾಕಿ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಇರೋ ದುಡ್ಡು ಅನ್ನೋದು ತುಂಬಾ ಕಷ್ಟಪಟ್ಟು ತಂದಿರೋದಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಹ ಲೇಟ್ ತಗೋಬೇಡಿ. ಅದೇ ರೀತಿ ನೀವು ಡೇಟಾನ ಬರ್ಕೊಳೋದ್ರಿಂದ ನಿಮ್ಗೆ ವಾರದಲ್ಲಿ ಯಾವ ದಿನ ಹೆಚ್ಚು ಪ್ರಾಫಿಟ್ ಬರ್ತಿದೆ, ಅದೇ ರೀತಿಯಲ್ಲಿ ಯಾವ ದಿನ ಹೆಚ್ಚು ಲಾಸ್ ಬರ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಅನ್ಕೊಳ್ಳಿ ನಿಮ್ಗೆ ಸೋಮವಾರ ಅನ್ನೋದು ಲಾಸ್ ಅನ್ನೋದು ತುಂಬಾ ಬರ್ತಿದೆ ಅನ್ನೋದಾದ್ರೆ ನೀವು ಸೋಮವಾರದ ದಿನ ಟ್ರೇಡಿಂಗ್ ನ ಅವಾಯ್ಡ್ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ನೊಂದು
ಬುಧವಾರ ದಿನದಂದು ನಿಮಗೆ ಪ್ರಾಫಿಟ್ ಅನ್ನೋದು ಜಾಸ್ತಿ ಬರ್ತಿದೆ ಅನ್ನೋದಾದ್ರೆ ನೀವು ಬುಧವಾರನ ಯಾವುದೇ ಕಾರಣಕ್ಕೂ ಟ್ರೇಡ್ನ ಮಿಸ್ ಮಾಡಬಾರ್ದು. ಅದೇ ರೀತಿಯಲ್ಲಿ ನಿಮ್ಮ ಸ್ಟ್ರಾಟಜಿಯಲ್ಲಿ ಏನನ್ನೆಲ್ಲ ಚೇಂಜ್ ಮಾಡಬೇಕು, ಅದೇ ರೀತಿಯಲ್ಲಿ ಏನನ್ನ ಇಂಪ್ರೂವ್ ಮಾಡಬೇಕು, ಇನ್ನ ಏನನ್ನ ರಿಮೂವ್ ಮಾಡಬೇಕು ಅನ್ನೋದನ್ನ ಡೇಟ್ ಅನ್ನೋದೆಲ್ಲ ಸಹ ನಿಮಗೆ ಗೊತ್ತಾಗುತ್ತೆ. ಹೀಗೆ ಬ್ಯಾಕ್ ಟೆಸ್ಟ್ ಮತ್ತೆ ಲೈವ್ ಟೆಸ್ಟ್ ಮಾಡಾದ್ಮೇಲೆ ನಿಮ್ಮ ಸ್ಟ್ರಾಟಜಿಯ ವಿನ್ ರೇಟ್ ಅನ್ನೋದು ಮಿನಿಮಮ್ 60ಇಂದ 80% ಇರಬೇಕಾಗುತ್ತೆ. 60%ಗಿಂತ ಕಮ್ಮಿ ಇರೋದಾದ್ರೆ ನೀವು ನಿಮ್ಮ ಸ್ಟ್ರಾಟಜಿಯಲ್ಲಿ ಏನನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಮಾಡಿ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಾದ್ಮೇಲೆ ನಿಮ್ಮ ಹತ್ರ ಇರೋ ಬ್ಯಾಕ್ ಟೆಸ್ಟ್ ಡೇಟಾ ಅದೇ ರೀತಿಯಲ್ಲಿ ಲೈವ್ ಟೆಸ್ಟ್ ಏನ್ ಮಾಡಿರ್ತೀರಾ ಇದ್ರ ಡೇಟಾನ ಕಂಪೇರ್ ಮಾಡಿ ಅನಾಲಿಸಿಸ್ ಮಾಡಿ ನಿಮ್ಮ ವಿನ್ ರೇಟ್ ಅನ್ನೋದು 60%ಗಿಂತ ಎಬೋವ್ ಇದ್ರೆ ನೀವು ಇವಾಗ ಒಂದು ಫಂಡೆಡ್ ಅಕೌಂಟ್ ಅಥವಾ ಬ್ರೋಕರ್ ಅಕೌಂಟ್ ಅಲ್ಲಿ ದುಡ್ಡನ್ನು ಹಾಕೊಂಡು ವಿತ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂದ ನಿಧಾನಕ್ಕೆ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ಈ ವಿಡಿಯೋದಿಂದ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಟ್ರೇಡಿಂಗ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಆದಷ್ಟು ಬೇಗ ನೀವೆಲ್ಲರೂ ಸಹ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೇಕಂತ ಕೋರ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ಬಾಯ್.